ನಮ್ಮ ಮನೆಯ ವಾಸ್ತು ಮತ್ತು ನಮ್ಮ ಮನಸ್ಸು ಒಂದಕ್ಕೊಂದು ಹೊಂದಾಣಿಕೆಯಾದ್ರೆ ಅದು ಜೀವನದಲ್ಲಿ ಯಶಸ್ಸು ತರುತ್ತದೆ. ನೀವು ನಿಮ್ ಜೀವನದಲ್ಲಿ 10 ಜನ ಹೇಳೋದನ್ನ ಕೇಳ್ತಾ ಹೋದ್ರೆ ಪ್ರಗತಿ ಸಾಧಿಸೋದು ಕಷ್ಟ. ಒಂದ್ ವೇಳೆ ನೀವು ಎಲ್ಲವನ್ನು ಬಲ್ಲೆವೆಂದು ಭಾವಿಸಿದ್ರೆ ಆಗ್ಲೂ ಪ್ರಗತಿ ಕಷ್ಟ. ನೆನಪಿರ್ಲಿ, ಸಾಲ ಮಾಡಿ ಮನೆ ಕಟ್ಟೋದು, ಐಷಾರಾಮಿ ಜೀವನ ನಡೆಸೋದು ಇದಕ್ಕಿಂತ ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ. ಹೆಚ್ಚು ಜನರು ಇಲ್ಲಿ ಸೋತಿದ್ದಾರೆ, ಬೆರಳೆಣಿಕೆಯಷ್ಟು ಜನರು ಮಾತ್ರ ಗೆದ್ದಿದ್ದಾರೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸಮಸ್ಯೆಗಳು ಉದ್ಭವಿಸಿದಾಗ ಅದರ ಅರ್ಥ ಅವರ ಮನೆಯಲ್ಲಿ ಯಾರಾದ್ರೂ ಅಂತಹ ಪರಿಸ್ಥಿತಿಗಳನ್ನ ಯೋಚಿಸ್ತಾ ಇದ್ದಾರೆ ಮತ್ತು ನೆನಪಿಸ್ಕೊಳ್ತಾ ಇದ್ದಾರೆ. ನಾವು ಬಡವರು ಎಂದು ಸಹಾಯ ಕೇಳಬೇಡಿ. ನೀವು ಬಡವರಾಗಿದ್ರೆ ಶ್ರಮ ಪಡಿ, ಹಣ ಸಂಪಾದಿಸಿ. ನೀವೇನನ್ನು ಸಾಧಿಸಲು ಬಯಸ್ತೀರೋ ಅದನ್ನು ಸಾಧಿಸಲು ಮನುಷ್ಯನ ಜೀವನವನ್ನು ನೀಡಲಾಗಿದೆ. ಕಣ್ಣು ಮುಟ್ಸೋದು ನಿಮ್ಮ ಯೋಚನೆ ಅಷ್ಟೇ, ಅಂತ ವಿಚಾರ ಭೂಮಿಯ ಮೇಲಿಲ್ಲ. ನಮ್ಮೊಳಗಿನ ಕಣ್ಣು ನಮಗ್ ಮುಟ್ಟೋದು ಅಂದ್ರೆ ಒಳ ಮನಸ್ಸು ಗಟ್ಟಿಯಾಗಿ ಯೋಚಿಸಿದ್ದು. ನೀವು ಜೀವನದಲ್ಲಿ ಎಲ್ಲವನ್ನ ಕಳ್ಕೊಂಡು ನಂತರ ಮನೆ ವಾಸ್ತು ಸರಿ ಮಾಡಿಸ್ಕೊಳ್ಳೋ ಮುಂದಾದ್ರೆ ಹಲವಾರು ವರ್ಷದ ನಿಮ್ ಜೀವನವೇ ವೇಸ್ಟ್ ಆಗಿರುತ್ತೆ. ಪನಾಜ ಅವರ ಮನೆ ವಾಸ್ತು ಪ್ರಕಾರ ಹಿಂದೆ ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರ್ಗೆ ಕರೆ ಮಾಡಿ ನಿಮ್ಮ ಮನೆಯನ್ನ ಪರಿಶೀಲಿಸಿ. ನಂತರ ಯೋಚಿಸಿ, ಪ್ರಯೋಜನವಿಲ್ಲ. ನೆನಪಿರ್ಲಿ, ಅವರ ಅನುಭವ ಮತ್ತು ಆಸಕ್ತಿ ಅವರನ್ನ ಈ ಮಟ್ಟಕ್ಕೆ ಬೆಳೆಸಿದೆ. ಅಂದ್ರೆ ಅವರ ಮಾರ್ಗದರ್ಶನ ಅನೇಕರಿಗೆ ವರದಾನವಾಗಿದೆ. ಬೇಕಿದ್ರೆ ನೀವು ಇದರ ಲಾಭ ಪಡೆಯಬಹುದು.